ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಯಿತಾ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಆಚರಣೆ ಮತ್ತು ಸಂಪ್ರದಾಯಗಳ ಬಗ್ಗೆ ಮತ್ತು ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಆಯಿತಾ, ನನಗೆ ಗೊತ್ತಿರೋಷ್ಟು ಹೇಳ್ತೀನಿ, ಶೇರ್ ಮಾಡ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆಯಿತಾ, ಯುಗಾದಿ ಹಬ್ಬ ಹೊಸ ಆರಂಭ, ಸಂತೋಷ, ಸಮೃದ್ಧಿ ಮತ್ತು ಭರವಸೆಯ ಸಂಕೇತವಾಗಿದೆ. ಹಳೆಯದನ್ನು ನೆನೆಸಿ ಹೊಸದನ್ನು ಸ್ವಾಗತಿಸುವ ದಿನವೇ ಯುಗಾದಿ. ಯುಗಾದಿ ಎಂಬ ಪದವೇ ಸಂಸ್ಕೃತದ ಯುಗ ಮತ್ತು ಆದಿ. ಯುಗ ಎಂದರೆ ಕಾಲ ಮತ್ತು ಆದಿ ಎಂದರೆ ಆರಂಭ. ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಮೊದಲ ದಿನ ಈ ಹಬ್ಬವನ್ನು ಆಚರಿಸುತ್ತಾರೆ. ಇದೇ ಸಮಯದಲ್ಲಿ ವಸಂತ ಋತುವು ಆರಂಭ. ಆದ್ದರಿಂದ ಯುಗಾದಿ ಪ್ರಕೃತಿ ಮತ್ತು ಜೀವನ ಎರಡರಲ್ಲೂ ಹೊಸತನವನ್ನು ತರುತ್ತದೆ. ಪುರಾಣಗಳ ಪ್ರಕಾರ ಬ್ರಹ್ಮನು ಇದೇ ದಿನ ವಿಶ್ವಸೃಷ್ಟಿಯನ್ನು ಆರಂಭಿಸಿದ್ದನು. ಯುಗಾದಿಯ ಅತ್ಯಂತ ವಿಶೇಷ ಪದಾರ್ಥವೆಂದರೆ ಯುಗಾದಿ ಪಚಡಿ. ಇದರಲ್ಲಿ 6 ರುಚಿಗಳು ಸೇರಿಸುತ್ತಾರೆ: ಕಹಿ, ಸಿಹಿ, ಹುಳಿ, ಖಾರ, ಉಪ್ಪು ಮತ್ತು ಇತರೆ ರುಚಿಗಳ ಮಿಶ್ರಣ. ಜೀವನದ ಹಲವು ಅನುಭವಗಳನ್ನು ಸೂಚಿಸುತ್ತದೆ. ಯುಗಾದಿ ಕೇವಲ ಆಚರಣೆಗಳ ಹಬ್ಬವಲ್ಲ, ಇದು ಬದುಕಿನ ಬಗ್ಗೆ ಚಿಂತಿಸಲು ಸಹಾಯ ಮಾಡುವ ಹಬ್ಬವೂ ಹೌದು. ಕಳೆದ ವರ್ಷದ ಅನುಭವಗಳನ್ನು ನೆನಪಿಸಿ ಹೊಸ ವರ್ಷದ ಕಡೆ ಹೊಸ ಭರವಸೆಯಿಂದ ನೋಡುವ ಸಮಯ. ಪ್ರತಿಯೊಂದು ಅಂತ್ಯವೂ ಹೊಸ ಆರಂಭಕ್ಕೆ ದಾರಿ ಎಂಬ ಸಂದೇಶವನ್ನು ಯುಗಾದಿ ನಮಗೆ ಹೇಳುತ್ತೆ. ಯುಗಾದಿ ನಮ್ಮ ಬದುಕಿಗೆ ಒಂದು ಸುಂದರ ನೆನಪು ನೀಡುತ್ತೆ. ಜೀವನದಲ್ಲಿ ಬರುವ ಎಲ್ಲ ಅನುಭವಗಳನ್ನು ಧೈರ್ಯದಿಂದ ಒಪ್ಪಿಕೊಂಡು ಹೊಸ ದಿನಗಳನ್ನು ಆಸೆಯಿಂದ ಎದುರಿಸಬೇಕು. ಈ ಪಾಠವನ್ನು ನಾವು ಯುಗಾದಿಯಿಂದ ಕಲಿಯುತ್ತೇವೆ. ಅದಕ್ಕಾಗಿಯೇ ಯುಗಾದಿ ಕೇವಲ ಹೊಸ ವರ್ಷವಲ್ಲ, ಹೊಸ ಆರಂಭ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.